ಕೊನೆ ವಿಡಿಯೋದಲ್ಲಿ ನಾನು ನಿಮಗೆ KSRP ಅಂದರೆ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ನ ಕಂಪ್ಲೀಟ್ ಡೀಟೇಲ್ಸ್ ಪ್ಲಸ್ ಇನ್ಸ್ಟ್ರಕ್ಷನ್ಸ್ನ ನಿಮಗೆ ಕೊನೆ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ. ಅಂದರೆ ರಿಕ್ವೈರ್ಮೆಂಟ್ಸ್ ಏನು, ಕ್ವಾಲಿಫಿಕೇಷನ್ ಏನು, ಏಜ್ ಎಷ್ಟಿರಬೇಕು, ಸ್ಯಾಲ್ರಿ ಎಷ್ಟು ಬರುತ್ತೆ, ಎಕ್ಸಾಮ್ಸ್ನ ಯಾವ ಥರ ಬರೀಬೇಕು, ಎಕ್ಸಾಮ್ಸ್ ಬರೆದ್ಮೇಲೆ ಏನೇನು ಇರುತ್ತೆ, A to Z ಕಂಪ್ಲೀಟ್ ಡೀಟೇಲ್ಸ್ ಆಗಿ ಹೇಳಿದೆ. ಮತ್ತು ಏನೇನು ಮಿಸ್ಟೇಕ್ಗಳನ್ನ ನೀವು ಮಾಡ್ತೀರಾ, ಏನು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತೀರಾ ಅದು ಕೂಡ ನಿಮ್ಮ ಮುಂದೆ ತಂದಿಟ್ಟಿದ್ದೆ. ಬಟ್ ಈ ವಿಡಿಯೋದಲ್ಲಿ ನಾನು ಏನೇನು ತರ್ತಿದ್ದೀನಿ ಅಂತ ಅಂದರೆ, ಈಗ KSRP ಎಕ್ಸಾಮ್ ಆಲ್ರೆಡಿ ಅಪ್ಲೈ ಮಾಡಿದ್ರೆ ಅಂದರೆ ಆಗಸ್ಟ್ 10ನೇ ತಾರೀಕು ಎಕ್ಸಾಮ್ ಇತ್ತು, 11ನೇ ತಾರೀಕು ಫೀಸ್ ಪೇ ಮಾಡೋಕ್ಕೆ ಲಾಸ್ಟ್ ಡೇಟ್ ಕೂಡ ಇತ್ತು. ಅದು ಮುಗಿದೋಗಿದೆ. ಫೀಸ್ ಪೇಮೆಂಟ್ ಮಾಡದೇ ಇದ್ದವ್ರು ಮಾಡ್ಕೊಬಿಡಿ. ಅದಾದಮೇಲೆ ಈ ವಿಡಿಯೋದ ನಾನು ನಿಮ್ಗೆ ಏನೇನು ಮುಂದೆ ತಂದುಕೊಡ್ತೀನಿ ಅಂತಂದರೆ, ನೀವು ಎಕ್ಸಾಮ್ಗೆ ಎಷ್ಟು ಟೈಮ್ ಇದೆ, ಅಡ್ಮಿಟ್ ಕಾರ್ಡ್ ಯಾವಾಗ ರಿಲೀಸ್ ಆಗುತ್ತೆ, KSRP ಎಕ್ಸಾಮ್ಗೆ ಅಡ್ಮಿಟ್ ಕಾರ್ಡ್ ಯಾವಾಗ ರಿಲೀಸ್ ಆಗುತ್ತೆ, ಅಡ್ಮಿಟ್ ಕಾರ್ಡಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ ಅದನ್ನು ನೀವು ಹಿಂಗೆ ಸಾಲ್ವ್ ಮಾಡಬೇಕು. ಇಲ್ಲ ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ನೀವು ನಿನ್ನೆಯಿಂದ ಕಮೆಂಟ್ಸ್ಗಳಲ್ಲಿ ಕಮೆಂಟ್ ಆಗ್ತಿದೆ ಮತ್ತು ಮೆಸೇಜ್ ಏನು ಮಾಡ್ತೀರಾ ಅಂತಂದರೆ, ಅಪ್ಲಿಕೇಶನ್ ಹಾಕಿದ್ದೀವಿ KSRP ಇದು, ಬಟ್ ಅಪ್ಲಿಕೇಶನ್ ನಾವು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ನಮ್ಮ ಹತ್ರ ಇಟ್ಕೊಂಡಿಲ್ಲ, ನಾವು ಸುಮ್ಮನೆ ಅಪ್ಲೈ ಮಾಡಿದ್ದೀವಿ ಅಂತ ಅಂದಿದ್ದೀರಾ. ತುಂಬ ದೊಡ್ಡ ಮೇಜರ್ ಮಿಸ್ಟೇಕ್ ಅದು. ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಪ್ರಾಬ್ಲಮ್ ತುಂಬ ಆಗುತ್ತೆ, ನಿಮಗೆ ಎವಿಡೆನ್ಸ್ ಸಿಗೋಲ್ಲ ಕೈಗೆ, ಆ ಥರ ಪ್ರಾಬ್ಲಮ್ ಫೇಸ್ ಮಾಡೋಕ್ಕಾಗುತ್ತೆ. ಆ ಕಾರಣದಿಂದ ಹೇಳ್ತಿದ್ದೀನಿ, ಅಪ್ಲಿಕೇಶನ್ ಯಾರು ಡೌನ್ಲೋಡ್ ಮಾಡ್ಕೊಂಡಿರಲ್ಲ ಮಾಡ್ಕೊಂಬಿಡಿ. ನೆಕ್ಸ್ಟ್ ಇನ್ನೊಂದೇನೆಂದರೆ, ಆಫ್ಟರ್ ಎಕ್ಸಾಮ್ ಏನು ಮಾಡಬೇಕು KSRPಲಿ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಮತ್ತು ಪ್ರಿಪ್ರೇಷನ್ ಯಾವ ಥರ ಮಾಡಬೇಕು, ಎಕ್ಸಾಮ್ ಇಲ್ಲಿವರೆಗೂ ಅಪ್ಲಿಕೇಶನ್ವರೆಗೂ ಹೇಳಿದೆ, ಯಾಕಂದರೆ ಅದೇ ಇಂಪಾರ್ಟೆಂಟ್ ಪಾಯಿಂಟ್, ಮೇಜರ್ ಪಾಯಿಂಟೇ ಅದಾಗಿತ್ತು. ನೆಕ್ಸ್ಟ್ ಎಕ್ಸಾಮ್ ಪ್ರಿಪ್ರೇಷನ್ ಯಾವ ಥರ ಮಾಡಬೇಕು ಅದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಕಂಪ್ಲೀಟಾಗಿ ನೋಡ್ಕೊಬಿಡಿ. ನಿಮ್ಗೆ ಏನೇ ತಿಳಿದಿದ್ರೂ ಇದನ್ನು ಕರೆಕ್ಟಾಗಿ ನೋಡ್ಕೊಬೇಕಂದ್ರೆ ನೀವು ತಿಳಿದಿದ್ರೂ ನೀವು ಪುನಃ ಮಿಸ್ಟೇಕ್ ಮಾಡ್ತೀರಾ. ಆ ಕಾರಣದಿಂದಲೇ ವೀಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಆಫ್ ಆಲ್ KSRP ಎಕ್ಸಾಮ್ ಅಪ್ಲೈ ಮಾಡಿದ್ರೆ 10ನೇ ತಾರೀಕು ಮುಗಿದಿದೆ, 11ನೇ ತಾರೀಕು ಫೀಸ್ ಕಟ್ಟಬೇಕು. ಅದು ಕೂಡ ಕಟ್ಟಿರ್ತೀರ, ಲಾಸ್ಟ್ ಡೇಟ್ ಇರುತ್ತೆ. ಇಲ್ಲಿ ಎಕ್ಸಾಮ್ ಕಟ್ಟಿದ್ದೀನಿ, ಮುಗೀತು, ಎಲ್ಲ ಫೀಸ್ ಕಟ್ಟಿದ್ದೀನಿ ಅಂತ ಅಂದ್ಕೊಂಡು ಅಡ್ಮಿಟ್ ಕಾರ್ಡ್ ಬಂದಮೇಲೆ ಓದ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಅಂತ ದಡ್ಡದ ಕೆಲಸ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅಡ್ಮಿಟ್ ಕಾರ್ಡ್ ಬರೋವರೆಗೂ ಕಾಯಕ್ಕೆ ಹೋಗ್ಬಿಡಿ. ಅಡ್ಮಿಟ್ ಕಾರ್ಡ್ ಬಂದಮೇಲೆ ಓದ್ತೀನಿ, ಇನ್ನೊಂದು ವಾರ ಟೈಮ್ ಇರುತ್ತೆ, ಎಕ್ಸಾಮ್ ಹತ್ರ ಇದ್ದಂಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡ್ತಾನೆ ಹೊರತು ಇನ್ಯಾವಾಗ ರಿಲೀಸ್ ಮಾಡಲ್ಲ. ಆ ಥರ ಮಿಸ್ಟೇಕ್ ಮಾಡೋಕೆ ಹೋಗ್ಬಿಡಿ. ಪ್ರತಿದಿನ KSRP ಎಕ್ಸಾಮ್ ಅಪ್ಲೈ ಮಾಡಿದ್ರೆ ವರ್ಷಗಂಟೆ ಓದಿರ್ತೀರಾ. ಇನ್ನೊಂದು ಸ್ವಲ್ಪ ಜನ ಓದಿರೋರು, ಅಪ್ಲೈ ಮಾಡಿರೋರು ಒಂದು 2-3 ತಿಂಗಳಿಂದ ಕೂತ್ಕೊಂಡು ಓದಿರ್ತೀರಾ. ಎಕ್ಸಾಮ್ ಎಷ್ಟು ವರ್ಷದಿಂದ ಓದಿದ್ದೀವಿ ಅಂತ ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮು ಯಾವ ಥರ ಎಕ್ಸಾಮಲ್ಲಿ ಯೋಚನೆ ಮಾಡಿ ಬರಿತೀವಿ ಅನ್ನೋದು ಇಂಪಾರ್ಟೆಂಟು. ಯಾಕಂದರೆ PC ಸಿವಿಲ್ ಎಕ್ಸಾಮಲ್ಲಿ ತುಂಬ ಜನ ಏನು ಮಾಡಿದ್ದಾರೆ ಅಂತಂದರೆ, ಕ್ವಶನ್ನ ನೋಡಿದ್ದಾರೆ ಫಸ್ಟು. ಓದಿರೋರು, ತುಂಬ ವರ್ಷಗಳಿಂದ ಓದಿರೋರು ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ ಅಂದರೆ, 3 ಥರ ಯೋಚನೆ ಮಾಡಿದ್ದಾರೆ. ಕ್ವಶನ್ನ ಓದ್ಬಿಟ್ಟು ಫಸ್ಟ್ ಕಷ್ಟ ಆಗಿಬಿಟ್ಟಿದೆ ಪೇಪರು, ಬಟ್ ಇದನ್ನು ಸಾಲ್ವ್ ಮಾಡಲೇಬೇಕು, ಕೆಲಸ ನನಗೆ ಬೇಕೇ ಬೇಕು, ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತ ಏನು ಮಾಡಿದರೆ ಗಾಬರಿಯಿಂದ ಎಕ್ಸಾಮ್ಗಳನ್ನ ಸಾಲ್ವ್ ಮಾಡ್ಕೋಗಿದ್ದಾರೆ ಪೇಪರ್ನ. ಈ ಥರ ಮಾಡಿದಾಗ ಕಡಿಮೆ ಟೈಮಲ್ಲಿ ನೀವು ಹಿಂಗೆ ಮಾಡುವಾಗ ಏನಾಗುತ್ತೆ, ಕ್ವಶನ್ ನಿಮ್ಮ ನರ್ವಸ್ ಆಗೋಗ್ತೀರಾ, ಕನ್ಫ್ಯೂಷನ್ ಆಗೋಗ್ತೀರಾ. ಅವಾಗ ಪೇಪರ್ ಕೂಡ ನೀವು ಸಾಲ್ವ್ ಮಾಡೋಕ್ಕಾಗಲ್ಲ, ಎಲ್ಲ ಅರ್ಧ ಆಗುತ್ತೆ. ಈಗ ಯಾರು ಓದದೇ ಇರೋನೇ 65 ತೆಗ್ದಿದ್ದೀನಿ ಅಂತ ಹೇಳ್ತಿದ್ದೀನಿ, ಓದಿರೋನೇ 35-40 ತೆಗ್ದಿದ್ದೀನಿ ಅಂತ ಹೇಳ್ತಿದ್ದೀನಿ. ಇಲ್ಲಿ ಏನಕ್ಕೆ ಅಂದರೆ ಮಾರ್ಕ್ಸ್ ತೊಗೊಳ್ಳೇಬೇಕು ಅಂತ ಗಾಬರಿ ಮಾಡ್ಕೊಂಡು ಹೋಗಿದ್ದೀರಾ. ಅದು ಒಬ್ಬ ಮಾಡಿದ್ದಾನೆ. ಇನ್ನೊಬ್ಬ ಏನು ಮಾಡ್ತಾನಂತ ಅಂದರೆ, ಫಸ್ಟ್ ಕ್ವಶನ್ನ ನೋಡ್ತಾನೆ. ಕ್ವಶನ್ನು ತಪ್ಪಾಗಿದೆ, ಕ್ವಶನ್ ತುಂಬ ಸ್ಟ್ರಾಂಗ್ ಆಗಿದೆ, ಹಾರ್ಡ್ ಆಗಿದೆ. ಕ್ವಶನ್ ಹಾರ್ಡ್ ಆಗಿದೆ ಅಂತಂದರೆ ಇಡೀ ಕ್ವಶನ್ ಪೇಪರ್ ಫುಲ್ಲು ಕಷ್ಟನೇ ಇರುತ್ತೆ. ಈ ಕಾರಣದಿಂದ ಏನು ಮಾಡಬೇಕು, ಕ್ವಶನ್ ಪೇಪರ್ ಟಫ್ ಇದ್ದಷ್ಟು ಕಟ್ ಆಫ್ ನಮಗೆ ಕಡಿಮೆನೇ ಬೀಳುತ್ತೆ ಅಂತ ಯೋಚನೆ ಮಾಡಿದ್ದಾನೆ ಅವನು. ಯೋಚನೆ ಮಾಡಿ ಏನು ಮಾಡಿದ್ದಾನೆ ಅಂತ ಅಂದರೆ, ನೀಟಾಗಿ ಗೊತ್ತಿರೋದನ್ನ ಟಿಕ್ ಮಾಡ್ಕೊಂಡು ಹೋಗೋಣ, ಯೋಚನೆ ಮಾಡಿ ಟಿಕ್ ಹಾಕಿ ಹೋಗೋಣ. ನಮ್ಗೆ ಎಷ್ಟು ಗೊತ್ತು ಅಷ್ಟು ಮಾಡಿಬಿಟ್ರೆ ಪಕ್ಕ ನಮ್ಗೆ ಕ್ಲಿಯರ್ ಆಗುತ್ತೆ, ಕಟ್ ಆಫ್ ಕರೆಕ್ಟಾಗಿ ಬೀಳುತ್ತೆ. ಎಕ್ಸಾಂಪಲ್ 100ಕ್ಕೆ 50 ಗೊತ್ತಿದ್ರು ಕರೆಕ್ಟಾಗಿ ಯೋಚನೆ ಮಾಡೇ ಹೋಗೋಣ. ಗಾಬರಿ ಮಾಡ್ಕೊಂಡು ಗೊತ್ತಿರೋದಕ್ಕೆ ಟ್ರೈ ಮಾಡೋದು ಬೇಡ ಅಂದ್ಕೊಂಡು ಹೋಗಿ ಮಾಡಿರೋನು ಏನು ಮಾಡಿದ್ದಾನೆ, ಪಕ್ಕ ಕ್ಲಿಯರ್ ಮಾಡ್ಕೊಂಡಿರ್ತಾನೆ. ರಿಸಲ್ಟ್ ಬಂದಮೇಲೆ ನೋಡ್ಕೊಳ್ಬೇಕೇನೆ ಅಂತ ಮಾಡ್ಕೊಂಡಿದ್ದಾನೆ. ಒಂದು 50, 60, 70 ಆ ಥರ ಮಾರ್ಕ್ಸ್ ತೊಗೋಗಿರ್ತಾನೆ ಸಿವಿಲ್ ಎಕ್ಸಾಮಲ್ಲಿ. ಈ ಥರ ಏನು ಗೊತ್ತಿಲ್ಲದೇ ಮಿಸ್ಟೇಕ್ ಮಾಡಿರೋ ಬಗ್ಗೆ ನಾನು ಹೇಳಿದ್ದೀನಿ. ಮುಂದಿನ ಸಿವಿಲ್ ಎಕ್ಸಾಮಲ್ಲಿ ಮಾಡಿರೋ ಮಿಸ್ಟೇಕ್ಗಳನ್ನ ಮುಂದಿನ ಎಕ್ಸಾಮ್ಗಳಲ್ಲಿ ಮಾಡೋಕ್ಕೋಗ್ಬಿಡಿ. ಮೋರ್ ಇವಾಗ KSRP ಬಗ್ಗೆ ಅಂತ ಹೇಳ್ತೀನಿ. ನಾನು ಹೇಳಿದೆ, ಅಡ್ಮಿಟ್ ಕಾರ್ಡ್ ಬರೋವರೆಗೂ ವೆಯ್ಟ್ ಮಾಡೋಕ್ಕೋಗ್ಬಿಡಿ. ನೀವು 3-4 ತಿಂಗಳೇ ಓದಿರ್ತೀರಾ, ಅವರು ಕಂಪ್ಲೀಟ್ ಮಾಡಿರ್ತಾರೆ, ಮತ್ತು ವರ್ಷಗಂಟೆ ಓದಿರ್ತೀರಾ. ನೆಕ್ಸ್ಟ್ ಇನ್ನೊಂದು ಏನಂತ ಅಂದರೆ ಹೇಳ್ತೀನಿ ಕೇಳಿ. ಈಗ ತುಂಬ ಜನ ಏನು ಕೇಳಿದಾರೆ ಅಂದರೆ, ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದಾರಲ್ಲ, ಆ ದಿನವೇ ಎಕ್ಸಾಮ್ ನಡೆಯುತ್ತಾ ಇಲ್ಲ, ಎಕ್ಸಾಮ್ ಏನಾದ್ರು ಪೋಸ್ಟ್ಪೋನ್ ಮಾಡ್ತಾರೋ ಅನ್ನೋದನ್ನು ಕೂಡ ಕೇಳ್ತೀರಾ. ಇಲ್ಲಿ ಈಗ ಮೇನ್ ಪಾಯಿಂಟ್ ನಾನು ಬರ್ತೀನಿ. KSRP ಎಕ್ಸಾಮ್ ಸೆಪ್ಟೆಂಬರಲ್ಲಿ ನಡೆಯುತ್ತೆ ಎಂಬ ಹಲವಾರು ಕೇಳ್ತಿರು. ಈ ರಿಟರ್ನ್ ಎಕ್ಸಾಮ್ ಸೆಪ್ಟೆಂಬರ್ 25 ಶೆಡ್ಯೂಲ್ ಯಾಕಂದರೆ ಡೈರೆಕ್ಟು ಅಡ್ಮಿನಿಸ್ಟ್ರೇಷನಿಂದನೇ ಹೇಳಿದಾರೆ ಎಕ್ಸಾಮ್ ಅದೇ ದಿನ ಅಂದ್ಬಿಟ್ಟು ಅವ್ರೇನು ಮುಂದೆ ಆಗೋದೇನು ಹೇಳಿಲ್ಲ. ಇದರಲ್ಲಿ ಸ್ಟೇಟ್ ಕ್ಯಾಡರ್ ಅವ್ರಿಗೆ ಮತ್ತು ಕಲ್ಯಾಣ ಕರ್ನಾಟಕ ಅವ್ರಿಗೆ ಬೇರೆ ಬೇರೆ ಎಕ್ಸಾಮ್ಗಳಿರುತ್ತೆ. ಅಂದರೆ ಟೈಮಿಂಗ್ಸ್ ಬೇರೆ ಇರುತ್ತೆ. ಬೆಳಿಗ್ಗೆ ಸ್ಟೇಟ್ ಅವ್ರಿಗಿರುತ್ತೆ, ಸಂಜೆ ಕಲ್ಯಾಣ ಕರ್ನಾಟಕದವ್ರಿಗಿರುತ್ತೆ. ಅಂದರೆ ಸ್ಟೇಟ್ ಅವ್ರಿಗೆ 10:30 ಇಂದ 12 ಗಂಟೆ ಇರುತ್ತೆ. ಕಲ್ಯಾಣ ಕರ್ನಾಟಕದವ್ರಿಗೆ 2:30 ಇಂದ 4 ಗಂಟೆ ಇರುತ್ತೆ. ಇದು ಕಲ್ಯಾಣ ಕರ್ನಾಟಕ. ಈ ಕಲ್ಯಾಣ ಕರ್ನಾಟಕದಲ್ಲಿ ಯಾರ್ಯಾರು ಬರ್ತಾರೆ ಅಂತ ಅಂದರೆ, ನಾನು ಆವಾಗಲೇ ಹೇಳ್ಕೊಬಂದಿನಿ. ಈ ಕಲಬುರಗಿ, ಬೀದರು, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಇವ್ರುಗಳು ಕಲ್ಯಾಣ ಕರ್ನಾಟಕಕ್ಕೆ ಬರ್ತಾರೆ. ಇವ್ರನ್ನೆಲ್ಲ ಮೊದಲು ಹೈದರಾಬಾದ್ ಕರ್ನಾಟಕ ಅಂತ ಅಂತಿರು. ಹೈದರಾಬಾದ್ ಕರ್ನಾಟಕದಿಂದ ಇವಾಗ ಕಲ್ಯಾಣ ಕರ್ನಾಟಕಕ್ಕೆ ಶಿಫ್ಟ್ ಅಂದರೆ ಚೇಂಜ್ ಮಾಡಿದ್ದಾರೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನು ಸ್ಟೇಟ್ ಅವ್ರಿಗೆ ಬೆಳಗ್ಗೆ ಇರುತ್ತೆ, ಕಲ್ಯಾಣ ಕರ್ನಾಟಕದಲ್ಲಿ ಸಂಜೆ ಇರುತ್ತೆ. ಇದು ಮೇನ್ ಪಾಯಿಂಟು. ಮತ್ತು ಇನ್ನೊಂದೇನೆಂದರೆ, ಕಲ್ಯಾಣ ಕರ್ನಾಟಕದಲ್ಲಿ 1455 ಪೋಸ್ಟ್ ಇರುತ್ತೆ.
ಸ್ಟೇಟ್ ಕರ್ನಾಟಕದವ್ರಿಗೆ, ಸ್ಟೇಟ್ ಅವ್ರಿಗೆ 1455 ಪೋಸ್ಟು, ಕಲ್ಯಾಣ ಕರ್ನಾಟಕದವ್ರಿಗೆ 859 ಪೋಸ್ಟ್ ಇರುತ್ತೆ. ಅರ್ಥ ಆಯ್ತಾ? 2314 ಪೋಸ್ಟ್ ಇದೆಯಲ್ಲ ಎಲ್ಲರಿಗೂ ಅಂತಲ್ಲ, ಇದು ಅಂದರೆ ಕಲ್ಯಾಣ ಕರ್ನಾಟಕ ಮತ್ತು ಸ್ಟೇಟ್ ಕರ್ನಾಟಕ ಅವರಿಬ್ಬರಿಗೂ ಚೇಂಜಸ್ ಇರುತ್ತೆ, ಅದನ್ನು ಹೇಳ್ತಾ ಇದ್ದೀನಿ. 1455 ಸ್ಟೇಟ್ ಅವ್ರಿಗೆ, ಕಲ್ಯಾಣ ಕರ್ನಾಟಕಕ್ಕೆ 859. ಅರ್ಥ ಆಯ್ತಾ? ನೆಕ್ಸ್ಟು ಅಡ್ಮಿಟ್ ಕಾರ್ಡು ರಿಲೀಸ್ ಆಗೋವರೆಗೂ ವೆಯ್ಟ್ ಮಾಡಿಬಿಡಿ, ಕೂತ್ಕೊಂಡು ಕರೆಕ್ಟಾಗಿ ಓದಿ. ಅಡ್ಮಿಟ್ ಕಾರ್ಡ್ ರಿಲೀಸ್ ಆದಮೇಲೆ ಫಸ್ಟು ಹೆಸರು ಕರೆಕ್ಟಾಗಿದೆಯಾ, ನಂಬರ್ ಕರೆಕ್ಟಾಗಿದೆಯಾ, ನಿಮ್ಮ ಡೀಟೇಲ್ಸ್ ಕರೆಕ್ಟಾಗಿದೆಯಾ, ಇನ್ಸ್ಟ್ರಕ್ಷನ್ಸ್ನ ಓದಿ. ಯಾಕಂದರೆ ಎಕ್ಸಾಮಲ್ಲಿ ಇನ್ಸ್ಟ್ರಕ್ಷನ್ಸು ಚೇಂಜ್ ಆಗೋ ಸಾಧ್ಯತೆ ತುಂಬ ಇದೆ. ಮೊದಲಿದ್ದ ಇನ್ಸ್ಟ್ರಕ್ಷನ್ಸ್ ಇವಾಗ ಇರಲ್ಲ. ಇನ್ಸ್ಟ್ರಕ್ಷನ್ಸ್ ಕರೆಕ್ಟಾಗಿ ಓದಿ. ನಿಮ್ಮದು ನಿಮ್ಮ ಫ್ರೆಂಡ್ ಇಬ್ಬರು ಒಟ್ಟಿಗೆ ಹೋಗ್ಬಿಟ್ಟು ಸೈಬರಲ್ಲೋ ಎಲ್ಲ ಡೌನ್ಲೋಡ್ ಅಪ್ಲಿಕೇಶನ್ ಪ್ರಿಂಟ್ ತೆಗಿಸ್ತೀರಾ, ನಿಮ್ಮ ಫ್ರೆಂಡು ಕರೆಕ್ಟಾಗಿದೆ, ನಂದೇನು ಬಿಡೋ ಅವ್ನು ಕರೆಕ್ಟಾಗಿದೆ ನಂದು ಕರೆಕ್ಟಾಗಿದೆ ಅಂತ ಅಂದ್ಕೊಂಡ್ರೆ ಅದು ಮುಟ್ಟಾಳತನ ಅಂತಂದರೆ ಅವ್ನಿಗೆ ಸೆಟ್ ಆಗುತ್ತೆ. ನಿಮ್ಮದು ನೀವು ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ನೇಮ್ ಕರೆಕ್ಟಾಗಿದೆಯಾ, ತಂದೆ ಹೆಸರು ಏನಾರಿದ್ರೆ ಅವ್ರು ಕರೆಕ್ಟಾಗಿದೆಯಾ, ನಿಮ್ಮ ಡೀಟೇಲ್ಸ್ ಕರೆಕ್ಟಾಗಿದೆಯಾ, ಎಲ್ಲ ಕರೆಕ್ಟಾಗಿದ್ದರೆ ಓಕೆ. ಈ ಕರೆಕ್ಟಾಗಿಲ್ಲ ಅಂದರೆ ಕರೆಕ್ಷನ್ಸ್ ಮಾಡೋ ಚಾನ್ಸಸ್ ತುಂಬ ಬೇಕಾಗುತ್ತೆ. ಯಾಕಂದರೆ ಎಕ್ಸಾಮ್ ಮುಗ್ದು ಫಿಸಿಕಲ್ ಮುಗ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಬೇಕಾಗೋ ಚಾನ್ಸ್ ತುಂಬ ಇದೆ, ಅದನ್ನು ಹೇಳ್ತಿದ್ದೀನಿ. ನೆಕ್ಸ್ಟು ಇನ್ನೊಂದೇನಂತ ಅಂದರೆ, ಇದೀಗ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನಂತ ಅಂದರೆ, ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಈಗ ನಿಮ್ಮ ಓದೋ ಸ್ಟ್ರಾಟಜಿ ಏನು, ಯಾವ ಥರ ಓದಬೇಕು, ಅದು ಮೇನ್ ಪಾರ್ಟ್ ಆಗುತ್ತೆ. ಇಲ್ಲಿವರೆಗೂ ನಾನು ನಿಮಗೆ ಅಡ್ಮಿಟ್ ಕಾರ್ಡು ಎಕ್ಸಾಮ್ ಡೀಟೇಲ್ಸ್ ಎಲ್ಲ ಹೇಳಿದೆ. ಇವಾಗ ಎಕ್ಸಾಮ್ ಸ್ಟ್ರಾಟಜಿ ಬಗ್ಗೆ ಹೇಳ್ಕೊಡ್ತೀನಿ. ಮೊದಲನೇದು, ಸಿಲೆಬಸ್ನ ಪ್ರತಿಯೊಂದು ಟಾಪಿಕ್ ಬೇಸಿಕ್ ಪ್ರಿಪ್ರೇಷನ್ ಕಂಪ್ಲೀಟ್ ಮಾಡಿ. ಬೇಸಿಕ್ ಪ್ರಿಪ್ರೇಷನ್ ಅಂದರೆ ನಿಮ್ಮ ಪ್ರಿಪ್ರೇಷನ್ ನಿಮ್ಮ ಥರ ಇರುತ್ತೆ. ನೀವು ಮತ್ತು ನಿಮ್ಮ ಫ್ರೆಂಡ್ ಒಟ್ಟಿಗೆ ಓದಲ್ಲ. ನೀವು ಸಪ್ರೇಟಾಗಿ ನೋಟ್ಸ್ ಮಾಡ್ಕೊಂಡಿರ್ತಾನೆ, ನಿಮ್ಮ ಫ್ರೆಂಡ್ ಸಪ್ರೇಟಾಗಿ ಮಾಡ್ಕೊಂಡಿರ್ತಾನೆ. ಒಬ್ಬ ಆನ್ಲೈನಲ್ಲಿ ಓದ್ತಾನೆ, ಒಬ್ಬ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡ್ತಾನೆ. ಟೆಕ್ಸ್ಟ್ ಬುಕ್ ರೆಫರ್ ಮಾಡೋನು ನೋಟ್ಸ್ ಮಾಡಿರ್ತಾನೆ, ಆನ್ಲೈನ್ ರೆಫರ್ ಮಾಡೋನು ನೋಟ್ಸ್ ಮಾಡಿರ್ತಾನೆ. ಎಲ್ಲರೂ ನೋಟ್ಸ್ ಇದ್ದಂಗೆ ಏನು ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್. ತುಂಬ ಜನ ಟೆಕ್ಸ್ಟ್ ಬುಕ್ ತೊಗೊಂಡ್ರು ಗೀಟ್ ಮಾಡ್ಕೊಂಡು ಅದನ್ನು ನೋಟ್ಸ್ ಮಾಡ್ಕೊತೀರಾ. ಅದನ್ನು ನಾನು ಹೇಳ್ತೀನಿ, ಅದನ್ನು ರಿವಿಷನ್ ಮಾಡಿ, ಅಕ್ಯುರೇಟಾಗಿ ರಿವಿಷನ್ ಮಾಡಿ. ನನಗೆ ಗೊತ್ತು ರಿವಿಷನ್ ಮಾಡೋಕ್ಕೆ ಅಂತ ಅನ್ಕೊಂಡಿರ್ತೀರಾ, ಹೇಳೋದು ನನ್ನ ಕರ್ತವ್ಯ. ಎರಡನೇದೇನೆಂದರೆ, ಪ್ರೀವಿಯಸ್ ಕ್ವಶನ್ನ ಪ್ರಾಕ್ಟೀಸ್ ಮಾಡಿ. ಅಂದರೆ 2018ರಲ್ಲೇ ಬೇರೆ ಕ್ವಶನ್ ಇರುತ್ತೆ, 2023ರಲ್ಲೇ ಕ್ವಶನ್ ಬೇರೆ ಇರುತ್ತೆ, 2026ರಲ್ಲೇ ಕ್ವಶನ್ಸ್ ಬೇರೆ ಇರುತ್ತೆ, ಡಿಫ್ರೆಂಟ್ ಕ್ವಶನ್ಸ್ ಇರುತ್ತೆ. ಆ ಕಾಲಕ್ಕೆ ತಕ್ಕಂಗೆ ಕ್ವಶನ್ಸ್ಗಳನ್ನ ಚೇಂಜ್ ಮಾಡಿದ್ದೇನೆ. ಬಟ್ ಸಿವಿಲ್ ಎಕ್ಸಾಮ್ ಕ್ವಶನ್ ಪೇಪರ್ನ ನೀವು ನೋಡಿದ್ದೀರಾ, ಯಾವ ಥರ ಸ್ಟೇಟ್ ಕ್ವಶನ್ಗಳನ್ನ ನಾರ್ಮಲಾಗಿ ಕೇಳಿದ ಸ್ಟೇಟ್ಮೆಂಟ್ಸ್ ಥರ ಕೇಳ್ಬಿಟ್ಟು ನಿಮ್ಮನ್ನ ಕನ್ಫ್ಯೂಸ್ ಮಾಡಿದ್ದೇನೆ. ಇದನ್ನು ನಾನು ಹೇಳ್ತೀನಿ, ಈ ಥರ ಬರೋ ಚಾನ್ಸಸ್ ತುಂಬ ಇದೆ. ಕ್ವಶನ್ಸ್ನ ಪ್ರಿಪೇರ್ ಮಾಡೋದು ನೋಡಿ, ಓದೋದ್ರದ್ದಲ್ಲ. ಕ್ವಶನ್ಸ್ ಯಾವ ಥರ ಬರುತ್ತೆ ಅದನ್ನು ಸ್ವಲ್ಪ ಯೋಚನೆ ಮಾಡಿ. ನಿಮ್ಗೆ ಗೊತ್ತಿಲ್ಲ ಅಂದರೆ ಆನ್ಲೈನ್ನ ಯೂಸ್ ಮಾಡಿ, ಅಂದರೆ ChatGPT ಯೂಸ್ ಮಾಡಿ, ಜೆಮಿನಿ ಯೂಸ್ ಮಾಡಿ. ಈ ಥರ AI ಯೂಸ್ ಮಾಡಿಬಿಟ್ಟು ಪ್ರಿಡಿಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮಗೆ ಆಟೋಮೆಟಿಕ್ಕಾಗಿ ಐಡಿಯಾ ಸಿಗುತ್ತೆ. ನೆಕ್ಸ್ಟು ಇನ್ನೊಂದೇನೆಂದರೆ, ಪ್ರತಿದಿನ ಮಾಕ್ ಟೆಸ್ಟ್ ಅಥವಾ ಈಗ ಮಾಕ್ ಟೆಸ್ಟ್ ಅಂತ ನನಗೆ ಮೊದಲಿಂದನೂ ಹೇಳ್ಕೊಬರ್ತೀನಿ, ಬಿಗಿನಿಂಗ್ ವೀಡಿಯೋಯಿಂದನೂ ಹೇಳ್ಕೊಬರ್ತೀನಿ. ಮಾಕ್ ಟೆಸ್ಟ್ ಇಲ್ದಂಗೆ ಏನು ಮಾಡೋಕ್ಕಾಗಲ್ಲ. ತುಂಬ ಜನ ಕೇಳಿದ್ದೆ, ಮಾಕ್ ಟೆಸ್ಟ್ ಇವಾಗ ತೊಗೊಂಡ್ರೆ ಎಕ್ಸಾಮೇ ಡೈರೆಕ್ಟ್ ನಿಮ್ಗೆ ಮಾಕ್ ಟೆಸ್ಟ್ ಆಗಿಬಿಡುತ್ತೆ, ಅವಾಗ ನೀವು ಕ್ಲಿಯರ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಏನೇನು ಮಾಡಿರ್ತೀರ ಅಂತಂದರೆ, 90 ನಿಮಿಷ ಇರುತ್ತೆ ಎಕ್ಸಾಮು. 90 ನಿಮಿಷ ಆದರೂ ಬರೀ 50ನೇ ಕ್ವಶನ್ 50 ಕ್ವಶನ್ 40 ಕ್ವಶನ್ 60ನೇ ಕ್ವಶನಲ್ಲಿ ಹೇಳ್ತೀರ. ಯಾಕಂದರೆ ನೀವು ಮಾಕ್ ಪ್ರಾಕ್ಟೀಸೇ ಮಾಡಿರಲ್ಲ. ಡೈರೆಕ್ಟ್ ಅಲ್ಲೇ ಆಗುತ್ತಲ್ಲ. ಮಾರ್ಕ್ ಪ್ರಾಕ್ಟೀಸ್ ಮಾಡಿದರೆ ನೀನೇನು ಬರೀತೀರ ಎಕ್ಸಾಮ್ಗೆ, ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗಲ್ಲ. ಒಂದು ನೀವು ಯಾವುದ್ರಲ್ಲಿ ನೀವು ಫೇಲ್ಯೂರ್ ಇದ್ದರೆ, ಯಾವುದ್ರಲ್ಲಿ ನೀವು ವೀಕ್ ಇದ್ದರೆ, ಯಾವುದ್ರಲ್ಲಿ ಸ್ಟ್ರಾಂಗ್ ಇದ್ದರೆ ಅದು ನಿಮ್ಗೆ ಗೊತ್ತಾಗಲ್ಲ. ಮೂರನೇದು, ಆಲ್ ಓವರ್ ನೀವು ಎಕ್ಸಾಮ್ ಕ್ರ್ಯಾಕ್ ಮಾಡೋದ್ರ ಬಗ್ಗೆ ಐಡಿಯಾನೇ ಇರಲ್ಲ ನಿಮಗೆ. ಮಾರ್ಕ್ ಟೆಸ್ಟ್ ತೊಗೊಂಡಿದ್ದಾರೆ. ಮಾರ್ಕ್ ಟೆಸ್ಟ್ ತುಂಬ ಇಂಪಾರ್ಟೆಂಟ್. ಅದು ಮಾರ್ಕ್ ಟೆಸ್ಟ್ ಎಷ್ಟು ಸಲ ತೊಗೊಂಡ್ರೆ ಎಕ್ಸಾಮ್ ಡೈರೆಕ್ಟ್ ಹೋಗ್ತಿದ್ದಂಗೆ ಕಣ್ಣು ಮುಚ್ಕೊಂಡು ಟಿಕ್ ಹಾಕೊಂಬರ್ತೀರ. ನಿಮಗೆ ಎಕ್ಸಾಮ್ ಫೇಸ್ ಮಾಡ್ಬೇಕಾದ್ರೆ ಕ್ವಶನ್ಗಳು ಕನ್ಫ್ಯೂಸ್ ಮಾಡ್ತಾನೆ ಅಷ್ಟೇ. ಮಾಡಿದ್ರೆ ಒಂದು ಕ್ವಶನ್ ಮೇಲೆ ಕನ್ಫ್ಯೂಸ್ ಮಾಡಬೇಕು, ಬೇರೆ ಏನಾದ್ರು ಮೇಲೆ ಕನ್ಫ್ಯೂಸ್ ಮಾಡೋಕ್ಕಾಗಲ್ಲ. ಇನ್ನೊಂದೇನಂತಂದರೆ, ನೀವು ಟೈಮ್ ಮ್ಯಾನೇಜ್ ಮಾಡ್ಕೊಳ್ತೀರಾ. ಮಾರ್ಕ್ ಟೆಸ್ಟ್ ಇಂಪಾರ್ಟೆಂಟು. ಮೂರನೇದು ಏನಂತ ಅಂದರೆ ಮಾರ್ಕ್ ಟೆಸ್ಟು. ನಾಲ್ಕನೇದು ಏನಂದರೆ, ಕರೆಂಟ್ ಅಫೇರ್ಸ್ ಮತ್ತು ಜನರಲ್ ನಾಲೆಡ್ಜ್ ರೆಗ್ಯುಲರ್ಲಿ ರಿವೈಸ್ ಮಾಡಿ. ಕರೆಂಟ್ ಅಫೇರ್ಸು ಕೇಳ್ತೇನೆ ಉಲ್ಟಾ ಮಾಡಿ ಕೇಳೋದೇ ಕರೆಂಟ್ ಅಫೇರ್ಸ್ನ. ನಿಮ್ಗೆ ಗೊತ್ತಿಲ್ಲದ ಥರ ಮಾಡೋದೇ ಕರೆಂಟ್ ಅಫೇರ್ಸ್ನ. ಕರೆಂಟ್ ಅಫೇರ್ಸ್ ಮತ್ತು ಜನರಲ್ ನಾಲೆಡ್ಜ್ ತುಂಬ ಇಂಪಾರ್ಟೆಂಟು, ಅದನ್ನು ಪ್ರಾಕ್ಟೀಸ್ ಮಾಡಿ. ಐದನೇದಂದರೆ, ರಿಟರ್ನ್ ಎಕ್ಸಾಮ್ ಜೊತೆಗೆ ಫಿಸಿಕಲ್ ಪ್ರಿಪ್ರೇಷನ್ ಕೂಡ ಸ್ಟಾಪ್ ಮಾಡಬೇಡಿ. ಫಿಸಿಕಲ್ ಫಿಟ್ನೆಸ್ ತುಂಬ ಇಂಪಾರ್ಟೆಂಟು. ಫಿಸಿಕಲ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ತುಂಬ ಜನ ನಾನು ನೋಡಿದ್ದೀನಿ, ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ, ಫಿಸಿಕಲ್ ಫೇಲ್ ಮಾಡಿದ್ದಾರೆ. ಯಾಕಂದರೆ ರನ್ನಿಂಗ್ ಪ್ರಾಕ್ಟೀಸೇ ಮಾಡಿಲ್ಲ. ಇನ್ನೊಂದು ವಾರ ಇದ್ದಂಗೆ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಆಗಲ್ಲ. ಕೆಲಸ ಹೇಳಬೇಕು ಅಂದರೆ ಲೈಫ್ ಲಾಂಗ್ ದುಡಿಯಬೇಕು ಅಂತಂದರೆ 1 ವರ್ಷ 2 ವರ್ಷ ಟೈಮ್ ತೊಗೊಂಡು ಅದಕ್ಕೋಸ್ಕರ ಪ್ರಿಪೇರ್ ಮಾಡಿರಬೇಕು. ಎಕ್ಸಾಮ್ ಬರೋದ್ರೆ ಸಾಕಾಗಲ್ಲ, ಫಿಸಿಕಲ್ ಬೇಕೇ ಬೇಕು. ಇಷ್ಟನ್ನು ಹೇಳಿ ನಾನು ಕೊನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. KSRP ರಿಕ್ರೂಟ್ಮೆಂಟು ಅಂದರೆ 2314 ಪೋಸ್ಟ್ಗಳು ಯಾವ ಥರ ಹಿಂಗೆ ಅಂದ್ಬಿಟ್ಟು. ನೆಕ್ಸ್ಟು ಅಪ್ಲಿಕೇಶನ್ ಲಾಸ್ಟ್ ಡೇಟು ಮತ್ತು ಫೀಸ್ ಡೇಟು ಅದನ್ನು ಕ್ಲಿಯರ್ ಮಾಡಿದ್ದೀನಿ. ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ರಿಟರ್ನ್ ಎಕ್ಸಾಮ್ಗೆ ಏನೇನು ಥರ ಪಾಯಿಂಟ್ಗಳನ್ನ ಮಾಡ್ಕೊಂಡು ನೀವು ನೋಟ್ಸ್ ಬರಬೇಕು. ನೆಕ್ಸ್ಟ್ ಸ್ಟೇಟ್ ಅವ್ರಿಗೆ ಮತ್ತು ಕಲ್ಯಾಣ ಕರ್ನಾಟಕ ಇಲಾಖೆಗೆ 2 ಡೌಟ್ ಕೂಡ ನಾನು ಕ್ಲಿಯರ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಇವಾಗ ನಿಮಗೆ ಒಂದು ಸಮುದ್ರ ಇದ್ದರೆ ಸಮುದ್ರದಲ್ಲಿ ಟಚ್ ಮಾಡೋ ನೀರುಗಳ ಥರ KSRP ಬಗ್ಗೆ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಎಕ್ಸಾಮ್ ಕ್ವಶನ್ಸ್ಗಳ ಬಗ್ಗೆ ವೀಡಿಯೋಗಳು ಮಾಡ್ತೀನಿ. ಕ್ವಶನ್ಸ್ಗಳು ಯಾವ ಥರ ಮಾಡ್ಬೋದು, ಈ ಸಿವಿಲ್ ಎಕ್ಸಾಮಲ್ಲಿ ಬಂದಿರೋ ಕ್ವಶನ್ಸ್ಗಳು ಈ KSRP ಅವನು ಯಾವ ಥರ ಕೇಳ್ಬೋದು, ಚೇಂಜ್ ಮಾಡ್ತಾನೋ ಇಲ್ವಾ, ಅದ್ರದ್ದೆಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ತೊಗೊಬರ್ತೀನಿ. ನೆಕ್ಸ್ಟ್ ಇನ್ನೂ ವೀಡಿಯೋಗಳನ್ನು PSC ಎಕ್ಸಾಮ್ಗಳ ಬಗ್ಗೆ ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ KS ಎಕ್ಸಾಮ್ಗಳ ವೀಡಿಯೋ ಮಾಡ್ತೀನಿ. CIDR ಇನ್ನೂ ಇದೆ, ವಿಲೇಜ್ ಅಕೌಂಟ್ ಕೂಡ ಇದೆ. ಎಲ್ಲ ಬ್ಯಾಲೆನ್ಸ್ ಇರೋ ವೀಡಿಯೋಗಳೆಲ್ಲ ಕರೆಕ್ಟಾಗಿ ನಿಮ್ಮ ಮುಂದೆ ತಂದಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಧನ್ಯವಾದ.